ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲ್‌ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾವು ಕಂ ಕಂಪ್ಯೂಟರ್ ಸ್ಕ್ರೀನ್‌ನಲ್ಲಿ ಅಥವಾ ಲ್ಯಾಪ್‌ಟಾಪ್ ಸ್ಕ್ರೀನ್‌ನಲ್ಲಿ ಕೀಬೋರ್ಡನ್ನು ಯಾವ ತರನಾಗಿ ತರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೆಟ್ಟಿಂಗ್‌ನಲ್ಲಿ ಹೋಗಬೇಕಾಗುತ್ತೆ. ಸೆಟ್ಟಿಂಗ್‌ನಲ್ಲಿ ಹೋದ ನಂತರ ನಮಗೆ ಈ ತೆರನಾದ ಒಂದು ಪ್ಯಾನೆಲ್ ಓಪನ್ ಆಗುತ್ತದೆ. ಇದರಲ್ಲಿ ನಾವು ಹೋಮ್ ಪೇಜನ್ನು ಹೋಗಬೇಕಾಗುತ್ತದೆ. ಹೋಮ್ ಪೇಜ್‌ನಲ್ಲಿ ಬಂದಾಗ ಇಲ್ಲಿ ಕೀಬೋರ್ಡ್ ಅನ್ನುವಂಥ ಆಪ್ಷನ್ ಇದೆಯಲ್ಲ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಅದಾದ ನಂತರ ಕೀಬೋರ್ಡ್‌ಗೆ ಸಂಬಂಧಪಟ್ಟಂತ ಹಲವಾರು ಮತ್ತು ಹೌದು, ಎಷ್ಟು ಕೀಬೋರ್ಡ್‌ನಲ್ಲಿ ಎಷ್ಟು ಸೆಟ್ಟಿಂಗ್ ಇದಾವಲ್ಲ, ಅಷ್ಟು ಎಲ್ಲ ಇಲ್ಲಿ ಓಪನ್ ಆಗಿವೆ. ಅದನ್ನು ಬಿಟ್ಟು ನಾವೀಗ ಆನ್ ಸ್ಕ್ರೀನ್ ಕೀಬೋರ್ಡ್ ಅನ್ನುವಂಥ ಒಂದು ಇದನ್ನ ಆಪ್ಷನ್‌ನ ಯಾವ ತರನಾಗಿ ಆನ್ ಮಾಡಿದ್ರೆ ಕೀಬೋರ್ಡ್ ಬರುತ್ತದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಆನ್ ಸ್ಕ್ರೀನ್ ಮಾಡ್ತಿದ್ದ ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ಇದನ್ನು ಬಂದಿದೆ. ಈಗ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದು ಟ್ರಿಕ್ ಇದೆ ನಿಮಗೆ ಹೇಳೋಕೆ ಹೊಂಟಿದ್ದೀನಿ. ಏನಪ್ಪಾ ಅಂತಂದ್ರೆ ವಿಂಡೋಸ್ ಕಂಟ್ರೋಲ್ ಓ ಬಟನ್ ಅನ್ನ ಬಡಿದ್ರೆ ಕೂಡಾನು ನಿಮಗೆ ಏನ್ ಬರ್ತೈತಪ್ಪ ಅಂದ್ರೆ ಆನ್ ಸ್ಕ್ರೀನ್ ಕೀಬೋರ್ಡ್ ಬರುತ್ತದೆ. ಇದೇ ತರನಾದ ಹೆಲ್ಪ್ಫುಲ್ ವಿಡಿಯೋಗಳಿಗಾಗಿ ನಮ್ಮ ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು ಗೆಳೆಯರೇ.